ಇವತ್ತಿನ ವಿಡಿಯೋದಲ್ಲಿ ಒಂದು ವರ್ಷದಲ್ಲಿ ಎಷ್ಟು 3.5 ಮುಹೂರ್ತಗಳು ಬರುತ್ತವೆ ಮತ್ತು ಅವು ಯಾವ ಯಾವ ದಿನಗಳಲ್ಲಿ ಬರುತ್ತವೆ ಮತ್ತು ಆ ಒಂದು ದಿವಸದಲ್ಲಿ ಯಾವ ಯಾವ ಶುಭ ಸಮಾರಂಭಗಳನ್ನು ಮಾಡಬಹುದಾಗಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಮೊದಲನೆಯದಾಗಿ ಬರುವಂಥದ್ದೇ ಯುಗಾದಿ ಪಾಡ್ಯ ದಿವಸ. ಯುಗಾದಿ ಪಾಡ್ಯ ದಿನ ಮೊದಲನೆಯ 3.5 ಮುಹೂರ್ತ ಇರುತ್ತದೆ ಮತ್ತು ಎರಡನೆಯದಾಗಿ ಅಕ್ಷಯ ತದಗಿ ಅಂದರೆ ಅಕ್ಷತದಿಯ ಅಮಾವಾಸ್ಯೆಯ 3ನೇ ದಿವಸ ಶ್ರೀ ಬಸವೇಶ್ವರ ಜಯಂತಿಯಂದು ಎರಡನೆಯ 3.5 ಮುಹೂರ್ತವು ಬರುತ್ತದೆ ಮತ್ತು ಮೂರನೆಯದು ವಿಜಯದಶಮಿ ಅಂದರೆ ದಸರಾ ದಿವಸ ಮೂರನೆಯ 3.5 ಮುಹೂರ್ತವು ಬರುತ್ತದೆ ಮತ್ತು ನಾಲ್ಕನೆಯದಾಗಿ ಇದಕ್ಕೆ ಅರ್ಧ ಮುಹೂರ್ತ ಎಂದು ಹೇಳಬಹುದು. ಏಕೆಂದರೆ ಜ್ಯೋತಿಷ್ಯ ಶಾಸ್ತ್ರದ ವೇದಾಂತದ ಪ್ರಕಾರ ದೀಪಾವಳಿಯ ಪಾಡ್ಯ ದಿನದಂದು 3.5 ಮುಹೂರ್ತವು ಸಂಪೂರ್ಣ ಇರುವುದಿಲ್ಲ. ಆದ್ದರಿಂದ ಇದನ್ನು 3.5 ಮುಹೂರ್ತದ ಅರ್ಧ ಮುಹೂರ್ತ ಎಂದು ದೀಪಾವಳಿ ಪಾಡ್ಯವನ್ನು ನಾಲ್ಕನೆಯದಾಗಿ ಹೇಳಬಹುದು. ಮತ್ತು ಈ ಒಂದು ಯುಗಾದಿ ಪಾಡ್ಯ ಮತ್ತು ಬಸವೇಶ್ವರ ಜಯಂತಿ ಮತ್ತು ವಿಜಯದಶಮಿ ಮತ್ತು ದೀಪಾವಳಿ ಪಾಡ್ಯ ಈ ನಾಲ್ಕು 3.5 ಮುಹೂರ್ತಗಳಲ್ಲಿ ಯಾವ ಯಾವ ಶುಭ ಸಮಾರಂಭಗಳನ್ನು ಮಾಡಬಹುದೆಂದು ನೋಡುವುದಾದರೆ ಈ ದಿನಗಳಲ್ಲಿ ಯಾವುದೇ ಪಂಚಾಂಗವನ್ನು ನೋಡುವ ಅವಶ್ಯಕತೆ ಇರುವುದಿಲ್ಲ ಮೊದಲನೆಯದು. ಮತ್ತು ಎರಡನೆಯದು ಈ ದಿನದಲ್ಲಿ ಯಾವುದೇ ಶುಭ ಕಾರ್ಯವನ್ನು ಮಾಡಬಹುದು. ಉದಾಹರಣೆಗೆ ವಾಹನ ಖರೀದಿ, ಭೂಮಿ ಪೂಜೆ, ಮನೆ ಖರೀದಿ, ಹೊಸ ಅಂಗಡಿಯ ಪ್ರಾರಂಭ ಇನ್ನಿತರ ಯಾವುದೇ ರೀತಿಯ ಶುಭ ಸಮಾರಂಭಗಳನ್ನು ಈ ಒಂದು ದಿವಸಗಳಲ್ಲಿ 3.5 ಮುಹೂರ್ತದಲ್ಲಿ ಮಾಡಬಹುದು. ಆದರೂ ಕೂಡ 3.5 ಮುಹೂರ್ತ ಇದ್ದರೂ ಕೂಡ ಇದರ ಜೊತೆಗೆ ನಮ್ಮ ಒಂದು ಹಿಂದೂ ಧರ್ಮದ ಪ್ರಕಾರ ಸಮಯವನ್ನು ನೋಡಿಕೊಂಡು ಪೂಜೆ ಪುನಸ್ಕಾರಗಳನ್ನು ಮತ್ತು ಶುಭ ಕಾರ್ಯಗಳನ್ನು ಮಾಡಬಹುದು ಮತ್ತು ಮಾಡುವುದು ಒಳ್ಳೆಯದು. 3.5 ಮುಹೂರ್ತ ಇದ್ದರೂ ಕೂಡ ರಾಹುಕಾಲ, ಯಮಗಂಡ ಕಾಲ ಮತ್ತು ಗುಳಿಕ ಕಾಲಗಳನ್ನು ಇರುವುದರಿಂದ ಅವುಗಳನ್ನು ವರ್ಜಿಸಿ ಅವುಗಳನ್ನು ಬಿಟ್ಟು ಅದರ ಜೊತೆಗೆ ಮಧ್ಯದಲ್ಲಿ ಸಿಗುವಂತಹ ಶ್ರೀ ಪರಮೇಶ್ವರನು ಪಾರ್ವತಿಗೆ ತಿಳಿಸಿರುವಂತಹ ಶಿವಲಿಖಿತ ಮುಹೂರ್ತದ ಒಂದು ಸಮಯ ಪ್ರತಿದಿನ ಇರುತ್ತದೆ. ಆ ಸಮಯವನ್ನು ನೋಡಿಕೊಂಡು ನಾವು ಈ 3.5 ಮುಹೂರ್ತದಲ್ಲಿ ಯಾವುದೇ ಶುಭ ಸಮಾರಂಭಗಳನ್ನು ಮಾಡಿದ್ದೇ ಆದಲ್ಲಿ ನಮಗೆ ಯಾವತ್ತಿಗೂ ಎಂದಿಗೂ ನಾವು ಮಾಡಿದ ಕಾರ್ಯದಲ್ಲಿ ಜಯ ಮತ್ತು ಯಶಸ್ಸು ಖಂಡಿತವಾಗಿ ಸಿಕ್ಕೇ ಸಿಗುತ್ತದೆ ಮತ್ತು ಆ ಒಂದು ಮಂಗಳ ಕಾರ್ಯಕ್ಕೆ ಅಥವಾ ಶುಭ ಕಾರ್ಯಕ್ಕೆ ದೇವಾನುದೇವತೆಗಳ ಶುಭ ಆಶೀರ್ವಾದವು ಸಂಕಲ್ಪವೂ ಇರುತ್ತದೆ ಎಂದು ಹೇಳಬಹುದು. ಈ ವಿಡಿಯೋದಲ್ಲಿ ಒಂದು ವರ್ಷದಲ್ಲಿ ಬರ್ತಕ್ಕಂತಹ 3.5 ಮುಹೂರ್ತಗಳ ವಿವರವನ್ನು ತಿಳಿದಿದ್ದೇವೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನಿತರ ಯಾವುದೇ ರೀತಿಯ ನಿಮಗೆ ಬೇಕಾದಂತಹ ವಿಡಿಯೋಗಳಿಗಾಗಿ ಕಮೆಂಟ್ ಮಾಡಿ ತಿಳಿಸಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ.